ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ನೆನ್ನೆ ಹೊಡೆದಿತ್ತು ಬೇರೆಯವ್ರದ್ದು ಗೊಬ್ಬರ ಏರಿದ್ದು, ಇವತ್ತು ನಮ್ಮದು ಗೊಬ್ಬರ ಇರೋದು. ಅದಕ್ಕೆ ನಾಗಣ್ಣ ಮತ್ತು ಶಶಣ್ಣ ಟ್ರ್ಯಾಕ್ಟರ್ ತೊಗೊಂಡು ಬಂದಿದ್ರು. ಅವ್ರಿಗೆ ತಿಂಡಿ ಹಾಕೊಟ್ಟೆ. ಇನ್ನೂ JCB ಬಂದಿರಲಿಲ್ಲ. JCB ಕೂಡ ಬಂತು, ಡ್ರೈವರ್ ಕೂಡ ಬಂದರು. ಅವ್ರಿಗೆ ತಿಂಡಿ ಹಾಕೊಟ್ಟು ನಾವು ಸೀದಾ ಟ್ರ್ಯಾಕ್ಟರ್ ತೊಗೊಂಡು ತೋಟದ ಕಡೆ ಹೊರಟೆ. ನಿನ್ನೆ ಅಂತೂ ಸಿಕ್ಕಾಪಟ್ಟೆ ನೋವಿತ್ತು, ಇವತ್ತೇನು ಅಷ್ಟಿರಲಿಲ್ಲ. ಅದಕ್ಕೆ ನಾನೇ ಟ್ರ್ಯಾಕ್ಟರ್ ತಗೊಂಡು ಹೊರಟೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಗುಡ್ಡೆ ತುಂಬದು. ಈ ಗುಡ್ಡೆ ಬಂದು 3 ತೋಟಕ್ಕೆ ಅಷ್ಟೇನೆ. ಇದೊಂದು 25-30 ಟ್ರ್ಯಾಕ್ಟರ್ ಆಯ್ತು, 3 ತೋಟಕ್ಕೂ ಹಾಕಿದ್ವಿ. ಇವತ್ತು ಕೂಡ ರಂಗ ತೋಟದ ಕಡೆ ಬಂದ. ಇದೇ ಮಧ್ಯಾಹ್ನ ತನಕ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಡೋಜರಲ್ಲಿ ತುಂಬಿಸಿದ್ವಿ. ಇಲ್ಲೇ ಹತ್ರದಲ್ಲೇ ತೋಟ ಇರೋದ್ರಿಂದ ಜಲ್ದಿ ಹೋಗಿ ಎತ್ ಬರ್ತಾ ಇದ್ದಾರೆ. ನಾನು ಟ್ರ್ಯಾಕ್ಟರ್ನಾರ ಹತ್ಲಿ JCB ಹತ್ಲಿ ಇದೇ ಫಸ್ಟ್ ಸಾಂಗ್ ಹಾಕೋದು. ಅಲ್ಲಿಂದ ಬಂದು ಇವೆರಡು ಗುಡ್ಡೆ ತುಂಬಸಕ್ ಶುರು ಮಾಡಿದ್ವಿ. ಇವನೇನ್ ಬರೀ ಬೆಳಗಿಂದ ಸಂಜೆ ತನಕ ಟ್ರ್ಯಾಕ್ಟರ್ದು ಮತ್ತೆ ಗುಡ್ಡೆದು ವಿಡಿಯೋ ಹಾಕ್ತಾ ಇದ್ದಾನೆ ಅನ್ಕೊಳ್ಬೇಡ್ರಿ. ಬೆಳಗಿಂದ ಸಂಜೆ ತನಕ ಇದೇ ಕೆಲಸ ಮಾಡಿರೋದು. ಟೋಟಲ್ ಫುಲ್ 72 ಲೋಡ್ ಆಯ್ತು. ಇನ್ನು 3 ಎಕರೆ ತೋಟ ಇದೆ, ಅದಕ್ಕೆ ನೋಡ್ದಿಲ್ಲ. ಅದನ್ನ ಇನ್ನೊಂದ್ ದಿವಸ ಹಾಕೋಣ ಅಂತ ಸುಮ್ಮನಾಗಿದೀವಿ. ನಾವು ತುಂಬಸಕ್ಕೇನೋ ರೆಡಿ ಇದ್ವಿ, ಆದ್ರೆ JCB ಡ್ರೈವರ್ ಕೇಳ್ಬೇಕಲ್ಲ, 6 ಗಂಟೆಗೆ ಲಾಸ್ಟ್ ಅಂತ ಹೇಳಿದ್ರು. ಅದನ್ನೆಲ್ಲ ಮುಗಿಸಿ ಸೀದಾ ದೇವಸ್ಥಾನ ಕಡೆ ಹೊರಟೆ. ಇಲ್ಲಿಗೇನಕ್ಕಪ್ಪ ಬಂದಿದ್ದು ಅಂತ ಹೇಳಿದ್ರೆ, ಇಲ್ಲಿ ಕಾಣ್ತಾ ಇರೋಂತ ಜಲ್ಲಿ ಮತ್ತೆ ಎಮ್ಸೆಣ್ಣ ಒಳಗ್ ಹಾಕ್ಬೇಕಾಗಿತ್ತಂತೆ. ಬೆಳಗ್ಗೆನೆ ಸಾರಿದ್ರು ಮನೆಯಿಂದ ಒಬ್ರು ಬರ್ಬೇಕಂತ. ನನ್ ಕೈ ಸರಿ ಇರ್ಲಿಲ್ಲ ಅಂತ ನಮ್ಮ ಅಣ್ಣನೇ ಹೋಗಿದ್ದ. ಅದನ್ನೆಲ್ಲ ನೋಡ್ಕೊಂಡು ಸೀದಾ ಅಡ್ಗೆ ಮನೆ ಕಡೆ ಬಂದೆ. ಇಲ್ಲಿ ನೋಡಿದ್ರೆ ಅಡ್ಗೆ ಮಾಡ್ತಾ ಇದ್ರು, ಅನ್ನ ಸಾಂಬಾರು. ನಮ್ಮೂರಲ್ಲಿ ಏನೇ ದೇವಸ್ಥಾನದ ಕೆಲಸ ಇದ್ರು ಕೂಡ ಪಕ್ಕದಲ್ಲಿ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾತ್ರ ಫಿಕ್ಸ್. ಈಗ ಇವ್ರದೆಲ್ಲ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಟೋಪಿ ಬಿಚ್ರಿ ಏನಲ್ಲ ಇದಾಗಿತ್ತು ಇವತ್ತಿನ ದಿನಾಚರಿ.